ದೇಶದ ಅತಿದೊಡ್ಡ ಬೃಹತ್ ಉದ್ಯೋಗ ಮೇಳಗಳಲ್ಲಿ ಒಂದಾದ ಆಳ್ವಾಸ್ ಪ್ರಗತಿ 2026ರ 16ನೇ ಆವೃತ್ತಿಯು ಆಗಸ್ಟ್ 7 ಮತ್ತು 8ರಂದು ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಗಿರಿ ಆವರಣದಲ್ಲಿ ನಡೆಯಲಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿ ತಿಳಿಸಿದ್ದಾರೆ. ನಗರದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಸಿಎಸ್ಆರ್ ಅಂಗವಾಗಿ ಅಭ್ಯರ್ಥಿಗಳು ಹಾಗೂ ಕಂಪನಿಗಳಿಗೆ ಸಂಪೂರ್ಣ ಉಚಿತವಾಗಿ ಉದ್ಯೋಗ ಮೇಳ ಆಯೋಜಿಸುತ್ತಿದೆ. 2007ರಿಂದ ಆರಂಭವಾದ ಈ ಮೇಳದ ಮೂಲಕ ಇದುವರೆಗೆ 23 ಉದ್ಯೋಗ ಮೇಳಗಳು ನಡೆದಿದ್ದು 40,848 ಅಭ್ಯರ್ಥಿಗಳಿಗೆ ನೇರ ಉದ್ಯೋಗ ದೊರೆತಿದ್ದು 66,432 ಅಭ್ಯರ್ಥಿಗಳು ಮುಂದಿನ ಹಂತದ ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಬಾರಿಯ ಮೇಳದಲ್ಲಿ ಐಟಿ ಉತ್ಪಾದನೆ, ಆರೋಗ್ಯ, ಬ್ಯಾಂಕಿಂಗ್, ಶಿಕ್ಷಣ, ಮಾಧ್ಯಮ, ಆತಿಥ್ಯ ಹಾಗೂ ದೂರಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ 350ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿದ್ದು ಈಗಾಗಲೇ 343 ಕಂಪನಿಗಳು ನೋಂದಾಯಿಸಿಕೊಂಡಿವೆ. ಒಟ್ಟು 24,298ಕ್ಕೂ ಅಧಿಕ ಉದ್ಯೋಗಾವಕಾಶಗಳು ಲಭ್ಯವಾಗಲಿವೆ ಎಂದರು. 2026ರ ಪದವೀಧರರು ಮಾತ್ರವೇ ಹಿಂದಿನ ವರ್ಷಗಳ ಪದವೀಧರರು ಹಾಗೂ ಅನುಭವ ಹೊಂದಿರುವ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಬಹುದಾಗಿದೆ. ಅಭ್ಯರ್ಥಿಗಳಿಗೆ ಕಡ್ಡಾಯ ಉಚಿತ ಆನ್ಲೈನ್ ನೋಂದಣಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಈ ಬಾರಿ ಎಐ ಆಧಾರಿತ ಚಾಟ್ ಬಾಟ್ ಸೌಲಭ್ಯವನ್ನ ಪರಿಚಯಿಸಲಾಗಿದೆ ಎಂದು ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉದ್ಯೋಗಾವಕಾಶಗಳ ಸದುಪಯೋಗ ಪಡೆಯಬೇಕು ಎಂದು ಅವರು ಮನವಿ ಮಾಡಿದರು. ಹೆಚ್ಚಿನ ಮಾಹಿತಿಗೆ 961117505531 ಹಾಗೂ 7975223865 ಸಂಖ್ಯೆಗೆ ಸಂಪರ್ಕಿಸಬಹುದು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ 2007ರಲ್ಲಿ 35 ಕಂಪನಿಗಳಿಂದ ಆರಂಭವಾದ ಈ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಇದೀಗ 350ಕ್ಕೂ ಹೆಚ್ಚಿನ ಅಧಿಕೃತ ಪ್ರತಿಷ್ಠಿತ ಕಂಪನಿಗಳು ಪಾಲ್ಗೊಳ್ಳುವಂತ ದೇಶದ ಅತಿ ದೊಡ್ಡ ಉದ್ಯೋಗ ಮೇಳವಾಗಿ ಗ್ರಾಮೀಣ ಭಾಗದ ಮತ್ತೆ ಅವಕಾಶ ವಂಚಿತ ವರ್ಗದವರಿಗೆ ಈ ಉದ್ಯೋಗ ಮೇಳವನ್ನ ಕನೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿಗಳಾಗಿರುವಂತ ವಿವೇಕ್ ಆಳ್ವಾ ಅವರು ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಮೋಹನ್ ಆಳ್ವಾ ಅವರ ಕನಸಿನ ಕೂಸು ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ. ನಾವು ಪ್ರತಿ ವರ್ಷ ಈ ಭಾಗದಲ್ಲಿ ಉತ್ತರ ಕನ್ನಡದಿಂದಲೂ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮುಖಾಂತರ ಈ ಭಾಗದಲ್ಲಿ ಜನರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ಆ ಮೂಲಕ ಈ ಭಾಗದವರು ಹೆಚ್ಚು ನಮ್ಮ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳಕ್ಕೆ ಪಾಲ್ಗೊಳ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಒಟ್ಟು 13 ಸೆಕ್ಟರ್ಗಳು ಬೇರೆ ಬೇರೆ ವಲಯಗಳು ಆಳ್ವಾಸ್ ಪ್ರಗತಿಯಲ್ಲಿರುತ್ತವೆ. SLCಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ತನಕ ಎಲ್ಲ ವಿದ್ಯಾರ್ಥಿಯನ್ನು ಹೊಂದಿರುವಂತಹ ಎಲ್ಲ ಉದ್ಯೋಗಾಕಾಂಕ್ಷಿಗಳು ಆಳ್ವಾಸ್ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ. ಆಳ್ವಾಸ್ ಉದ್ಯೋಗ ಮೇಳದ ಸಂಪೂರ್ಣ ಮಾಹಿತಿ ನಿಮಗೆ ಕೊಟ್ಟಿರುವಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಇರುವಂತಹ ಎಲ್ಲಾ ಮಾಹಿತಿಗಳು ಅಲ್ಲಿ ಲಭ್ಯವಿರುತ್ತವೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ಕೊಳ್ತಾ ಒಟ್ಟು ಆಳ್ವಾಸ್ 2026ರ ಪ್ರಗತಿಯ ವಿಶೇಷತೆಗಳನ್ನು ಹೇಳ್ತಾ ಹೋದ್ರೆ ಒಟ್ಟು ಇವತ್ತು ನಾವು ಬರಬೇಕಾದ್ರೆ ಮುಂಜಾನೆ ತೆಗೆದ ಡೇಟಾದ ಪ್ರಕಾರ 300 ನಿರೀಕ್ಷೆ ಇದೆ. ಈ ವರ್ಷದ ಆಳ್ವಾಸ್ ಪ್ರಗತಿಯಲ್ಲಿ 24,298ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳಿದ್ದಾವೆ. ಸೊ ಹಾಗಾಗಿ 1ಕ್ಕಿಂತ ಹೆಚ್ಚು ಉದ್ಯೋಗದ ಅವಕಾಶಗಳು ಆಳ್ವಾಸ್ ಪ್ರಗತಿಯಲ್ಲಿ ಸಿಗ್ತವೆ. ಅವರ ವಿದ್ಯಾರ್ಥಿಗೆ ಅನುಗುಣವಾಗಿ ನಾನು ಆವಾಗಲೇ ಹೇಳಿದ ಹಾಗೆ SLC, PUC, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಅಥವಾ ಆಯುಷ್, ನ್ಯಾಚುರೋಪತಿ, ಹೋಮಿಯೋಪತಿ, ಇಂಜಿನಿಯರಿಂಗ್ ಯಾವುದೇ ಪದವಿಯನ್ನು ಹೊಂದಿದ್ರು ಸಹ ಅವರಿಗೆ ವಿದ್ಯಾರ್ಥಿಗೆ ಅನುಗುಣವಾಗಿ ಇರುವಂತಹ ಉದ್ಯೋಗದ ಅವಕಾಶವನ್ನ ಆಳ್ವಾಸ್ ಪ್ರಗತಿಯಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ತುಂಬಾ ಜನ ಕೇಳ್ತಾರೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಸಿಗ್ತದಾ ಏನು ಅಂತ. ಖಂಡಿತ ಎಕ್ಸ್ಪೀರಿಯನ್ಸ್ ಇರುವಂತ ಕ್ಯಾಂಡಿಡೇಟ್ಗಳಿಗೂ ಇಲ್ಲಿ ಆಳ್ವಾಸ್ ಪ್ರಗತಿಯಲ್ಲಿ ಉದ್ಯೋಗದ ಅವಕಾಶಗಳಿದ್ದಾವೆ. ಈ ಬಾರಿಯ ಆಳ್ವಾಸ್ ಪ್ರಗತಿಯಲ್ಲಿ ನಾವು ಆಳ್ವಾಸ್ ಪ್ರಗತಿಗೋಸ್ಕರನೇ ಒಂದು 800 ಕೊಠಡಿಗಳನ್ನ ಅಂದ್ರೆ ಉದ್ಯೋಗ ಮೇಳಕ್ಕೋಸ್ಕರ 800 ಕೊಠಡಿಗಳನ್ನ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಬರೋದ್ರಿಂದಾಗಿ ಗೊಂದಲ ಆಗಬಾರದು ಅಂತ ಹೇಳಿ ನಾವು ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ. ಈ ವರ್ಷ ಹೊಸದಾಗಿ ಒಂದು AI ಚಾಟ್ ಬೋರ್ಡ್ ಅನ್ನ ಆಳ್ವಾಸ್ ಪ್ರಗತಿಯ ದಿನದಂದು ಅಲ್ಲಿ ಸ್ಥಳದಲ್ಲಿ ಇಟ್ಟಿರ್ತೇವೆ. ಈ ಕ್ಷೇತ್ರದಲ್ಲೂ 2,450 ಉದ್ಯೋಗದ ಅವಕಾಶಗಳು ಲಭ್ಯವಿದೆ. ಆರೋಗ್ಯ ಕ್ಷೇತ್ರದಲ್ಲಿ 25 ಪ್ರಮುಖ ಆಸ್ಪತ್ರೆಗಳು ಪಾಲ್ಗೊಳ್ತಾ ಇದ್ದಾವೆ. 1,700ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳಿದ್ದಾವೆ. SLC ಮತ್ತು PUC ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳಿಗೂ ಹೆಚ್ಚಿನ ಅವಕಾಶಗಳು ಇದೆ. ನಿರ್ಮಾಣ ಕನ್ಸ್ಟ್ರಕ್ಷನ್ ವಲಯದಲ್ಲೂ 13 ಪ್ರಮುಖ ಕಂಪನಿಗಳು ಪಾಲ್ಗೊಳ್ಳುತ್ತವೆ. ಪ್ರಮುಖವಾಗಿ ರಾಮ್ಕೋ ಸಿಮೆಂಟ್ಸ್ ಲಿಮಿಟೆಡ್, ಸೋಫಾ ಲಿಮಿಟೆಡ್, ಎಕ್ಸ್ಪರ್ಟೈಸ್, ರೋಹನ್ ಕಾರ್ಪೊರೇಷನ್, ಪುಂಜಿ ಶೆಟ್ಟಿ ಹ್ಯಾಬಿಟೇಟ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್, ಹೀಗೆ ವಿವಿಧ ಕಂಪನಿಗಳು ಪಾಲ್ಗೊಳ್ತಾ ಇದ್ದಾವೆ. ಅದರ ಜೊತೆಗೆ
ಚಿಲ್ಲರೆ ವ್ಯಾಪಾರ ಮತ್ತು ಮಾರಾಟ ಕ್ಷೇತ್ರದಲ್ಲಿ 67 ಕಂಪನಿಗಳು ಪಾಲ್ಗೊಳ್ತಾ ಇದ್ದಾರೆ. ಇದರಲ್ಲಿ 4500ಕ್ಕೂ ಹೆಚ್ಚಿನ ಉದ್ಯೋಗದ ಅವಕಾಶಗಳು ಆಳ್ವಾಸ್ ಪ್ರಗತಿಯಲ್ಲಿ ಲಭಿಸಬೇಕಿದೆ. ಇಲ್ಲಿ SLC, PUC, ITI, ಡಿಪ್ಲೊಮೊ, ಪದವಿ, BCom, BBA, BBM, BCA, BA, BSc, MBA, MCom ಮಾಡಿದವರಿಗೆ ಅವಕಾಶಗಳು ಲಭಿಸಬೇಕಿದೆ. ಶಿಕ್ಷಣ ಮತ್ತೆ ಸ್ವಯಂ ಸೇವಾ ಸಂಸ್ಥೆಗಳು, ಎಜುಕೇಶನ್ ಮತ್ತೆ NGOದಲ್ಲಿಯೂ ಪ್ರಮುಖ 11 ಕಂಪನಿಗಳು ಪಾಲ್ಗೊಳ್ತಾ ಇದ್ದಾವೆ. ಇಲ್ಲಿಯೂ ಸಹ 1332 ಉದ್ಯೋಗದ ಅವಕಾಶಗಳಿದ್ದಾವೆ. ಈ ಬಾರಿ ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮೆಕ್ಯಾನಿಕಲ್ ವಿಭಾಗದ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.